ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ಎಲ್ಲರಿಗೂ ಬೆಸ್ಟ್ ಸೈಡ್ ರೆಸಿಪಿ ಅಂತ ಹೇಳ್ಬೋದು. ನಾನು ಮಾಡ್ತಿರೋದು ಇಲ್ಲಿ ಚಿಲ್ಲಿ ಫ್ರೈ ಮಾಡ್ತಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಒಂದು ಹಿಡಿಯಷ್ಟು ಪುಟಾಣಿ ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ಉಪ್ಪು ತೊಗೊಂಡಿದ್ದೀನಿ. ಸೊ ಇವಾಗ ಎಲ್ಲನೂ ಮಿಕ್ಸಿ ಮಾಡಿಟ್ಕೊಳ್ಳೋಣ. ನೋಡಿ ಈ ಥರ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಸೊ ನಾನು ಇವಾಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಖಾರ ಇಲ್ಲದೆ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನು ಈ ಥರ ಒಮ್ಮೆ ನಡುವೆ ಸಿಳ್ಕೊಳ್ತಿದ್ದೀನಿ ಚಾಕು ಸಹಾಯದಿಂದ. ಈ ಥರ ನಾನು ನಿಮಗೆ ಯಾವ ಥರ ಸಿಳ್ಕೊಳ್ತಿದ್ದೀನಿ ಅಂತ ಒಂದು 4 ಮಾಡಿ ತೋರಿಸ್ತೀನಿ. ನಾನು ತುಂಬ ಮಾಡ್ತಿದ್ದೀನಿ, ಅಂದರೆ ಒಂದು ಅರ್ಧ ಕೆ ಜಿ ಅಷ್ಟಾದರೂ ಮಾಡ್ತಿದ್ದೀನಿ. ಸೊ ನೋಡಿ ಈ ಥರ ನೀಟಾಗಿ ಸಿಳ್ಕೊತಿದ್ದೀನಿ. ಇದನ್ನು ಯಾವ ಅಂದರೆ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಇಲ್ಲಿ ಮನೆಯಲ್ಲೇ ಬೆಳೆದಿರುವಂತಹ ಮೆಣಸಿನ್ಕಾಯಿ ಇದು. ಸೊ ಒಂದು ಸ್ವಲ್ಪ ಕೂಡ ಖಾರ ಇಲ್ಲ. ನೋಡಿ ಈ ಥರ ನಾನು ಚಾಕು ಸಹಾಯದಿಂದ ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡ್ಬೋದು ನಾನು ಎಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ. ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ನೋಡಿ ನಾನು ಎಷ್ಟು ಕಟ್ ಮಾಡ್ಕೊಂಡು ಒಂದು ಅರ್ಧ ಕೆ ಜಿಯಷ್ಟು ಈ ಥರ ನಡುವೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಕೆಲವೊಬ್ಬರು ಬೀಜ ಕೂಡ ತೆಗಿಬಹುದು, ಬಟ್ ಇದು ಖಾರ ಇಲ್ಲದೆ ಇರೋ ಕಾರಣಕ್ಕೆ ನಾನು ಬೀಜ ಏನು ತೆಗೆದೇ ಇಲ್ಲ. ಸೊ ಇವಾಗ ನೋಡಿ ಪೌಡ್ರ್ ಮಾಡಿಟ್ಕೊಂಡಿದ್ದಲ್ವ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಅಟ್ಲೀಸ್ಟ್ ಎಲ್ಲಾದರೂ ಖಾರ ಇದ್ದರೆ ಅಂಶ ಕೂಡ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನಾನು ಸಕ್ಕರೆ ಹಾಕಿಟ್ಕೊಂಡಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಎಲ್ಲ ಮೆಣಸಿನ್ಕಾಯಿ ತೊಗೊಂಡು ಇದರಲ್ಲಿ ಮಿಡಲಲ್ಲಿ ಈ ಥರ ತುಂಬ್ಕೊಳ್ತೀನಿ. ನೋಡಿ ಈ ಥರ ಗ್ಯಾಪ್ ಮಾಡಿಕೊಂಡು ಅದರಲ್ಲಿ ನೀಟಾಗಿ ಉಪ್ಪು ನಾನು ತೋರಿಸಿದ್ನಲ್ವಾ, ಸೊ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 1/4 ಕೆ ಜಿನಾದರೂ ಮೆಣಸಿನ್ಕಾಯಿ ಇದೆ. ಸೊ ಅದಕ್ಕೆ ಉಪ್ಪು ತೊಗೊಂಡಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಗ್ಯಾಪ್ ನೋಡ್ಕೊಂಬಿಟ್ಟು ಅದಕ್ಕೆ ಕೊನೆವರೆಗೂ ತುಂಬ್ಕೊಳ್ಳೋಣ. ಸೊ ನೋಡಿ ಮತ್ತೆ ತೋರಿಸ್ತಿದ್ದೀನಿ. ಈ ಚಿಲ್ಲಿ ಫ್ರೈ ಪ್ರತಿಯೊಂದು ರೊಟ್ಟಿ, ಚಪಾತಿ, ಅನ್ನ, ಸೈಡ್ ಕಾಂಬಿನೇಷನ್ ಅಂತ ಯಾವುದೇ ಅಡುಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಊಟ ಮಾಡ್ತೀನಿ ಏನಾದ್ರು ಚಿಲ್ಲಿ ಫ್ರೈ ಇದ್ದರೆ 2 ಟೈಮ್ ಹಾಕ್ಸ್ಕೊಂಡು ಕೂಡ ಊಟ ಮಾಡ್ತಾರೆ. ಸೊ ಆ ಥರ ಇದನ್ನು ನೋಡಿ ನಾನು ಎಲ್ಲ ಮಾಡಿ ಒಮ್ಮೆ ತೋರಿಸ್ತೀನಿ. ಇವಾಗ ನಾನು ನಿಮ್ಮ ಹತ್ರ ಒಂದು 3-4 ಮಾಡಿ ತೋರಿಸಿದ್ದೀನಿ ಅಷ್ಟೇ. ಸೊ ನಾನು ಎಲ್ಲ ಫಿಲ್ ಮಾಡ್ಕೊಂಬಿಟ್ಟು ನಿಮ್ಮ ನಂತರ ನಾನು ತೋರಿಸ್ತೀನಿ. ಈಗ ನಿಮಗೆ ಎಷ್ಟು ತೋರಿಸಿದ್ದೀನಿ ನೋಡಿ, ಇಷ್ಟೊಂದು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಒಂದು ಬಾಣಲೆ ಹಾಕ್ಕೊಂಬಿಟ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಒಂದು ಸೈಡ್ ಈ ಥರ ಫ್ರೈ ಆಗಿದೆ. ಇದನ್ನು ಆವಾಗವಾಗ ಸ್ಪೂನ್ ಸಹಾಯದಿಂದ ಈ ಥರ ತಿರುಗಿಸ್ತಿರ್ಬೇಕು, ಇಲ್ಲಾಂದರೆ ಒಂದು ಸೈಡು ಹೊತ್ತೋಗ್ಬಿಡುತ್ತೆ. ಸೊ ಆವಾಗವಾಗ ಆ ಲೋ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಈ ಥರ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದನ್ನು ಒಂದು 5 ಮಿನಿಟ್ಸ್ ಅಥವಾ 10 ಅಂದರೆ ನೀವು ಇದು ಫ್ರೈ ಆಗೋವರೆಗೂ ಗೊತ್ತಾಗುತ್ತೆ ಇದು ನೀಟಾಗೆಲ್ಲ. ಅದು ನೋಡಿ ಇವಾಗ ಮಧ್ಯದಲ್ಲಿ ನನ್ನ ಮಗಳು ವಾಯ್ಸ್ ಕಳಿಸಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ನೋಡಿ ಈ ಥರ ಇವಾಗ ಅರ್ಧ ಫ್ರೈ ಆಗಿದೆ. ಇನ್ನು ಪೂರ್ತಿ ಫ್ರೈ ಆದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನಪ್ಪ ನೋಡಿ ಇವಾಗ ನೋಡಿ ಈ ಥರ ಕಂಪ್ಲೀಟಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಆವಾಗಲೇ ಕಲರ್ ಹೇಗಿತ್ತು, ಇವಾಗ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.